ಮತ್ತೋರ್ವ ಮೀಡಿಯಾ ಪರ್ಸನ್ ಅಂದ್ರೆ ತಪ್ಪಾಗೋದಿಲ್ಲ. ಮೀಡಿಯಾ ಅನ್ನೋದಕ್ಕಿಂತ ಅಂದ್ರೆ ನಮ್ಮ ಒಂದು ಅಣ್ತಮ್ಮಂದ್ರ ತರ ಕಸಿನ್ ಮೀಡಿಯಾ ಆ ತರ ಅಂತಾನೆ ಅನ್ಕೊಳ್ಳೋಣ. ಸೊ RJ ಅಮಿತ್ ಅವರು, ರೇಡಿಯೋ ಜಾಕಿ RJ ಅಮಿತ್ ಅವರು ಬಿಗ್ ಬಾಸ್ ಮನೆಗೆ ಬಂದಿರುವಂತದ್ದು ಲಾಸ್ಟ್ ಕಂಟೆಸ್ಟೆಂಟ್ ಆಗಿ, 19ನೇ ಕಂಟೆಸ್ಟೆಂಟ್ ಆಗಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ಕ್ಕೆ ಅವರು ಪ್ರವೇಶವನ್ನ ಮಾಡಿರುವಂತದ್ದು. ಸೊ 12ನೇ ಸೀಸನ್ 19ನೇ ಕಂಟೆಸ್ಟೆಂಟ್. ಹೌದು, 19 ಜನರ ಮೈಂಡ್ ಸೆಟ್ ಅನ್ನ ಹೆಂಗ್ ಅರ್ಥ ಮಾಡ್ಕೊಂತಾರೆ ಇವರು ಅಂತ ಗೊತ್ತಾಗ್ತಿಲ್ಲ ಕಿಚ್ಚ ಸುದೀಪ್ ಅವರು. ಅದ್ರ ಜೊತೆಗೆ ಒಳಗಡೆ ಇರುವಂತಹ 19 ಜನರ ಮೈಂಡ್ ಸೆಟ್ ಹೆಂಗಿರುತ್ತೆ, ಆ ಕಂಟೆಸ್ಟೆಂಟ್ಸ್ ಗಳ ಮಧ್ಯೆ ಏನೇನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಮೊದಲೇ ಮಾತಿನ ಮಲ್ಲ, ಪ್ರತಿಯೊಂದನ್ನು ಕೂಡ ಯಾವುದೇ ಆರ್ಜೆಗಳಿಗೆ ಮಾತೇ ಇಂಪಾರ್ಟೆಂಟ್. ಹೌದು, ನಮ್ಮ ಆಂಕರ್ಸ್ಗೆ ಆರ್ಜೆಗಳಿಗೆಲ್ಲಾನು ಮಾತಿಲ್ಲ ಅಂತಂದ್ರೆ ಪೇಮೆಂಟ್ ಬರೋದಿಲ್ಲ. ಸೊ ಅದೇ ರೀತಿ ಮಾತಿನ ಮೂಲಕ, ತಮ್ಮ ಮಾತಿನ ದಾಟಿಯ ಮೂಲಕ ಇಷ್ಟು ದಿನ ರೇಡಿಯೋ ಮೂಲಕ ನಿಮ್ಮನ್ನೆಲ್ಲಾನು ಕೂಡ ಎಂಟರ್ಟೈನ್ ಮಾಡಿದಂತಹ RJ ಅಮಿತ್ ಅವರು ಈಗ ಬಿಗ್ ಬಾಸ್ ಮೂಲಕ ಎಂಟರ್ಟೈನ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಸುದೀಪ್ ಅವರು ಅವ್ರಿಗೆ ಒಂದು ಶೋ, ಕಿಚ್ಚ ಸುದೀಪ್ ಅವರು ನಡೆಸ್ಕೊಟ್ಟಿದ್ದಂತ ಈ ಒಂದು ಬಿಗ್ ಬಾಸ್ ಬಗ್ಗೆ ಅವ್ರೇನೋ ಹೇಳಿದ್ರು, ಯಾವುದೋ ಒಂದು ಶೋ ಅಂತ, ಅದ್ರ ಹೆಸರೇನೋ ಮರ್ತೋಗ್ಬಿಟ್ಟಿದೆ. ಆ ತರ ಶೋ, ಅದೊಂದು ಶೋಗೆ ಇವರು ಕೂಡ ಬಂದಿರುವಂತದ್ದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅವರು ಒಂದ್ ಸ್ವಲ್ಪ ಸ್ಕ್ರೂ ಅದೇನೋ ಹೇಳ್ದಂಗಿತ್ತು, ಬಟ್ ಅದಷ್ಟೊಂದು ಸುದೀಪ್ ಅವ್ರದ್ದು ಇಂಟರ್ವ್ಯೂನ ಇವ್ರು ಮಾಡಿದ್ರು. RJ ಅಮಿತ್ ಅವರು ಸುದೀಪ್ ಸರ್ ಇಂಟರ್ವ್ಯೂನ ಮಾಡಿದ್ರು ಅನ್ನೋದು ಮೆಲ್ಕ್ ಹಾಕಿದ್ರು ಆ ಟೈಮಲ್ಲಿ ಅದ್ ಹಾಕಿದ್ರು. ಅದಾದ ನಂತರ ಅದೇನೋ ಹೆಸರು ಹೇಳಿದ್ರು, ಬಟ್ ನನಗೆ ಮರ್ತೋಗ್ಬಿಟ್ಟಿದೆ. ಎಂಡ್ ಆಫ್ ದ ಡೇ RJ ಅಮಿತ್ ಅವರು ಎಂಟ್ರಿ ಕೊಟ್ಟಿರೋದ್ರಿಂದ ಮತ್ತೋರ್ವ ಕಂಟೆಸ್ಟೆಂಟ್ ತುಂಬಾ ಸ್ಟ್ರಾಂಗೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮಾತಿನ ಮೂಲಕ ಎಲ್ಲರ ಮನಸ್ಸನ್ನ ಗೆಲ್ತಾರೆ, ಬಟ್ ಅದೇ ಅತಿಯಾದ್ರೆ ಮಾತು ವಿಷಯ ಆಗುತ್ತಾ ಅಂತ ನೋಡ್ಕೋಬೇಕು. ಯಾಕಂದ್ರೆ ಅತಿಯಾದ್ರೆ ಅಮೃತನೂ ಕೂಡ ವಿಷಯ, ಮಾತ್ ಮನೆ ಕೆಡಿಸ್ತು, ತೂತು ಕೆಡಿಸ್ತು ಅಂತ ಹೇಳ್ಬಿಡ್ತಾರಲ್ಲ. ಸೊ ಹಾಗಾಗಿ ಅತಿಯಾದ್ರೆ ಅಮೃತನೂ ಕೂಡ ವಿಷ ಆಗುತ್ತೆ ಅನ್ನುವಂತಹ ಟಾಕ್ ಇದೆ. ಸೊ ಬಟ್ ಏನಂತಂದ್ರೆ ಯಾವ ರೀತಿ ಆಡ್ತಾರೆ, ಯಾವ ರೀತಿ ಹೆಂಗೆ ಬಂದಿರುವಂತಹ ಸವಾಲುಗಳನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. RJ ಅಮಿತ್ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಫಿಸಿಕಲ್ ಟಾಸ್ಕ್ಗಳಲ್ಲಿ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅನ್ಸುತ್ತೆ ನನಗೆ. 50-50. ಯಾಕೆ ಯಾಕೋ ಈಗ ಯೂಶ್ವಲಿ ನಾವು ಅದೇನೋ ಅಂತಾರಲ್ಲ, ಮಾತು ಜಾಸ್ತಿ ಆಡೋರು ಕೆಲಸ ಕಡಿಮೆ ಮಾಡ್ತಾರೆ, ಕೆಲಸ ಮಾಡೋರು ಜಾಸ್ತಿ ಮಾತಾಡಲ್ಲ ಅನ್ನೋ ತರ ಒಂದು ಕಾನ್ಸೆಪ್ಟ್ ಅಲ್ಲ. ಇದೆ. ಗಾದೆ ಮಾತು ಓಕೆ ಅದು, ಬಟ್ ಏನಂತಂದ್ರೆ ಇಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ಮಾತಲ್ಲೂ ಚೆನ್ನಾಗಿ ನಿಪುಣರಾಗಿರ್ಬೇಕು. ಯಾಕಂದ್ರೆ ಆಪೋಸಿಟ್ ಪರ್ಸನ್ ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಕರೆಕ್ಟ್ ಆಗಿ ಟಾಂಗ್ ಕೊಡುವಂತ ಪರ್ಸನಾಲಿಟಿ ಇರಬೇಕು, ಅದು ಇವ್ರಿಗಿದೆ. ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನೀವು ಹೇಳಿದಾಗ ಅವ್ರು ಕೊಡುವಂತ ಟಾಸ್ಕ್ ಇವ್ರು ಎಷ್ಟು ಎಫರ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಏನ್ ಮಾಡೋದಕ್ಕಾಗಲ್ಲ, ಅವ್ರು ಗೆಲ್ಲೇಬೇಕು ಅಂದ್ರೆ ಮಾಡ್ಲೇಬೇಕಾಗುತ್ತೆ. ಬೇರೆ ಕಂಟೆಸ್ಟೆಂಟ್ಗಳಿಗೆ ಅಂದ್ರೆ ಮೇಲ್ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಧ್ರುವಂತು, ಅಭಿಷೇಕ್ ಅವರು, ಹಾಗೆ ಧನುಷ್ ಅವರು, ಆಮೇಲೆ ಕರಿಬಸಪ್ಪ ಅವರು, ಇಂಥ ಒಳ್ಳೆ ಘಟಾನುಘಟಿಗಳ ಮಧ್ಯೆ ಇವರು ಫಿಸಿಕಲ್ ಟಾಸ್ಕ್ ಅಲ್ಲಿ. ಬಟ್ ನನಗೆ ಯಾಕೆ ಇನ್ನೊಂದು ಏನು ಅನಿಸ್ತದೆ ಗೊತ್ತಾ, ಈ ಕರಿಬಸಪ್ಪ ಅವ್ರಿಗೂ ಮತ್ತೆ RJ ಅಮಿತ್ಗೆನೆ ವೈರತ್ವ ಬೆಳೆಯುತ್ತಾ ಅಂತ. ಯಾಕೆ ಅಂತಂದ್ರೆ ಇವರು ಮಾತಿನ ಮಲ್ಲ, ಚೆನ್ನಾಗಿ ಮಾತಾಡ್ತಾರೆ. ಯಾರು? RJ ಅಮಿತ್ ಅವರು. ಇವರು ಮಾತಾಡ್ತಾರೆ, ಬಟ್ ಆ ಮಾತೆ ಇಬ್ರಿಗೂ ವೈರತ್ವ ತಂದ್ಕೊಡುತ್ತಾ ಅಂತ. ಯಾಕಂದ್ರೆ ಇಬ್ಬರದು ಮಾತು ಜಾಸ್ತಿ, ಬಟ್ ಹಾಗೆ ಜಗಳ ಶುರುವಾಗುತ್ತಾ ಅಂತ. ಯಾಕಂದ್ರೆ ಇಬ್ರು ಬೇರೆ ಜೋಡಿಯಾಗಿ ಬೇರೆ ಜಂಟಿಯಾಗಿ ಬೇರೆ ಹೋಗಿದ್ದಾರೆ ಮನೆ ಒಳಗಡೆ. ಸೊ ಇಬ್ರು ಮಾತು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಅದೇ ಮಾತು ಇವ್ರಿಬ್ರಿಗೂ ಮುಳ್ಳಾಗುತ್ತಾ ವರ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ಕರಿಬಸಪ್ಪ ಅವರೇ ಮಾತಾಡುವಂತ ಸ್ಲ್ಯಾಂಗೇ ಬೇರೆ ಇರುತ್ತೆ, ಅವ್ರು ಮಾತಾಡುವಂತ ವೇನೇ ಬೇರೆ ಇರುತ್ತೆ. ಇವ್ರು ಮಾತಾಡುವಂತದ್ದು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತಾರ RJ ಅಮಿತ್ ಅವರು, ಇಲ್ಲ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ನಡೆಸ್ಕೊಂತಾರೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಆಫ್ ದ ಡೇ ಮಾತಿನ ಮೂಲಕ ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡುವಂತಹ RJ ಅಮಿತ್ ಅವರು ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು ಖುಷಿ ವಿಚಾರ. ಸೊ ಗೇಮ್, ಫಿಸಿಕಲ್ ಟಾಸ್ಕ್, ಅದ್ರ ಜೊತೆಗೆ ಮಾಸ್ಟರ್ ಮೈಂಡ್, ಅದೆಲ್ಲಾನು ಕೂಡ ಯೂಸ್ ಮಾಡಿಕೊಂಡು ಅವ್ರು ಯಾವ ರೀತಿ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗ್ತಾರೆ ಅನ್ನೋದನ್ನ ನೋಡಬೇಕು ಅಂತಂದ್ರೆ ಬಿಗ್ ಬಾಸ್ ನ ನೀವು ಫಾಲೋ ಮಾಡಬೇಕು. RJ ಅಮಿತ್ ಅವ್ರಿಗೆ ಎಲ್ಲ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.